ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪುನರ್ಪುಳಿ ಕೋಕಮ್ ಅಂತ ಹೇಳ್ತಾರೆ, ಅದರಿಂದ ಒಂದು ಚಟ್ನಿ ಮಾಡೋದು ಹೇಗೆ, ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಅದಕ್ಕೆ ಬ್ಯಾಡ್ಗೆ ಮೆಣಸು ಹಾಕೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದು ಸ್ವಲ್ಪ ಖಾರ ಇದ್ರೇನೆ ಒಳ್ಳೇದು, ಯಾಕಂದ್ರೆ ಕೋಕಮ್ ಸ್ವಲ್ಪ ಹುಳಿ ಇರುತ್ತದಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಮೆಣಸೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ, ಒಂದು ಚಮಚೆ ಆಗುವಷ್ಟು ಕಡಲೆಬೇಳೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಉದ್ದಿನ ಬೇಳೆ ಒಂದು ಚಮಚ, ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು ಇದನ್ನ. ಯಾವಾಗಲೂ ಮಸಾಲೆ ಹುರಿಯುವಾಗ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಗ್ಯಾಸ್. ಈಗ ಒಂದು ಅರ್ಧ ಚಮಚೆಯಷ್ಟು ಮೆಂತೆ, ಅರ್ಧ ಚಮಚೆಯಷ್ಟು ಜೀರಿಗೆ, ಕರಿಬೇವು ಸ್ವಲ್ಪನೇ ಸ್ವಲ್ಪ, ಆಮೇಲೆ ಎಳ್ಳು ಒಂದು ಚಮಚೆಯಷ್ಟು ಎಳ್ಳು ಹಾಕಿ ಅದು ಚಟಪಟ ಅಂತ ಆಗುವಾಗ ಗ್ಯಾಸ್ ಆಫ್ ಮಾಡಬೇಕು. ಇದು ಬಾಣಲೆ ಬಿಸಿಗೆ ಈಗ ಅದೇ ಸಾಕಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ಕಾಯಿ ತುರಿ, ಇದು ತಣ್ಣಗಾದ್ಮೇಲೆ ಇದನ್ನ ರುಬ್ಬಬೇಕು. ಕೋಕಮ್ ಅನ್ನು ಅದೇ ಪುನರ್ಪುಳಿಯನ್ನು ಮೊದಲೇ ನೀರು ಹಾಕಿ ನೆನೆಸಿ ಇಟ್ಕೊಳ್ಬೇಕು. ನಾವು ರುಬ್ಬುವಾಗ ಅದೇ ನೀರನ್ನು ಹಾಕಿ ರುಬ್ಬಬೇಕು ನಾವೀಗ. ಈಗ ಇದು ತಣ್ಣಗಾಗ್ಲಿ. ನಾವು ಇದಕ್ಕೆ ಉಪ್ಪು, ಬೆಲ್ಲ, ಈಗ ಇದನ್ನ ಒಂದು ಬೌಲಿಗೆ ಹಾಕೋಣ. ಮಿಕ್ಸಿ ಜಾರ್ಗೆ ಇದನ್ನು ಹಾಕಿ ರುಬ್ಬೋಣ. ಪುನರ್ಪುಳಿ ಕೋಕಮ್ ಅನ್ನು ನಾವು ನೆನೆಸಿಟ್ಕೊಂಡಿದ್ದೇವಲ್ಲ, ಅದನ್ನು ಸಹ ಹಾಕಿ ಇದ್ರ ಜೊತೆ ರುಬ್ಬೋಣ. ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ
ಈಗ ಆಗಿದೆ ಇದು. ಇದನ್ನ ಒಂದು ಬೌಲಿಗೆ ಹಾಕೋಣ ನಾವು ಈಗ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮುಚ್ಚಳ ಮುಚ್ಚಿ ಇದರಲ್ಲಿದ್ದ ಇದನ್ನ ಸೇರಿಸೋಣ. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡು ಹೇಗ್ ಬೇಕಾದ್ರೂ ಇದು ಮಾಡ್ಬೋದು. ಗಟ್ಟಿನೂ ಇರ್ಬೋದು, ಸ್ವಲ್ಪ ತೆಳುನು ಮಾಡ್ಕೊಳ್ಬೋದು. ಆದ್ರೆ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಗೊಜ್ಜು ಚೆನ್ನಾಗಿರುತ್ತೆ. ಪುನರ್ಪುಳಿ ಗೊಜ್ಜು ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ನಾನು ಬರ್ತೀನಿ. ನಮಸ್ಕಾರ.